ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ದೇವಚನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮುಂಚಿನ ವೇಳೆಯಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮ ಕರ್ತನು ರಕ್ಷಕನು ಪರಮ ಪವಿತ್ರನಾದ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ. ಯಾಕಂದರೆ ಪ್ರಿಯರೇ, ಇವತ್ತು ಉಳಿದಿರೋದು ಆತನ ಕೃಪೆ. ನಾವು ಈ ಲೋಕದಲ್ಲಿ ಜೀವಿಸ್ತಿರೋದು ಆತನ ಕೃಪೆ. ಆತನ ಕೃಪೆ ಇಲ್ಲದಿದ್ದರೆ ನಾವು ಈ ರೀತಿಯಲ್ಲಿ ಜೀವಿಸೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದರಿಂದ ನಾವು ಹೃದಯಪೂರ್ವಕವಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಹಲ್ಲೆಲೂಯಾ. ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಭಾಗ ಯೆಶಾಯನ ಗ್ರಂಥ 50ನೇ ಅಧ್ಯಾಯ 9ನೇ ವಚನ ಏನು ಹೇಳ್ತದೆ, ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಸಂತೈಸ್ತೀನಿ ಎಂಬುದಾಗಿ ನೋಡಿದರೆ, ಪ್ರಿಯ ದೇವಜನರೇ, 9ನೇ ವಚನ ಹೀಗೆ ಹೇಳ್ತದೆ, ಆಹಾ, ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವವನು, ನನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವವರು ಯಾರು? ಈಗೋ ಅವರೆಲ್ಲರೂ ವಸ್ತ್ರಂತೆ ಜೀರ್ಣವಾಗುವರು, ಅವರನ್ನು ನುಸಿಯು ತಿಂದು ಬಿಡುವುದು. ಹಲ್ಲೆಲೂಯಾ. ಎಂಥ ಒಂದು ಸುಂದರವಂತ ವಾಕ್ಯ ಪ್ರಿಯರೇ, ಎಂಥ ಒಂದು ಅಮೂಲ್ಯವಾದ ವಾಗ್ದಾನ ಪ್ರಿಯರೇ, ಎಂಥ ಒಂದು ಆಧರಣೆ ಇದು ಪ್ರಿಯರೇ. ಪ್ರಿಯ ದೇವ ಜನರೇ, ನೋಡ್ರಿ, ಯೆಹೋವನು ನನಗೆ ಸಹಾಯ ಮಾಡುವವನು. ಯೆಹೋವನು, ಮನುಷ್ಯರು ಈ ಲೋಕದಲ್ಲಿ ನಮಗೆ ಸಹಾಯ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಅನೇಕ ಸಮಯದಲ್ಲಿ ನಾವು ಮನುಷ್ಯರ ಸಹಾಯಕ್ಕಾಗಿ ತಾವಕಿಸ್ತೀವಿ. ಆದರೆ ಪ್ರಿಯ ದೇವಜನರೇ, 24 ತಾಸು ವರ್ಷದ 365 ದಿನವೂ ನಮ್ಮ ಜೀವಮಾನ ಪೂರ್ತಿಯು ನಮಗೆ ಸಹಾಯ ಮಾಡುವತನೆಂದರೆ ನಮ್ಮ ದೇವರು. ಮನುಷ್ಯರು ನಮಗೆ 1 ಸಲ ಮಾಡ್ತಾರೆ, 2 ಸಲ ಮಾಡ್ತಾರೆ, ಇನ್ನೂ ಹೆಚ್ಚು ಪ್ರೀತಿ ಮಾಡಿದ್ರೆ ಒಂದು ನಿಗದಿ ಮಾಡಲ್ಪಟ್ಟಂಥ ಸಮಯ ತನಕ ನಮ್ಮನ್ನು ಪ್ರೀತಿ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಅದರಾದ ನಂತರ ಅವರಿಗೆ ಬೇಸರ ಬಂದ್ಬಿಡ್ತದೆ. ಆದರೆ ದೇವರು ಯಾವತ್ತಿಗೂ ಬೇಸರ ಮಾಡಿಕೊಳ್ಳುವನಲ್ಲ. ನಮಗೆ ಯಾವಾಗೆಲ್ಲ ಸಹಾಯ ಬೇಕಾಗಿದೋ ಅವಾಗೆಲ್ಲ ಆತನ ಕಡೆಗೆ ಕಣ್ಣುಗಳನ್ನೆತ್ತಿ ಕೈ ಚಾಚಿದರೆ, ಪೂರ್ಣ ಹೃದಯದಿಂದ ನಾವು ಕೇಳಿದರೆ, ಎಲ್ಲ ಟೈಮಲ್ಲೂ ಬೇಸರಗೊಳ್ಳದೆ ಆತ ನಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ ಪ್ರಿಯರೇ. ಅದೇ ಪ್ರಿಯ ದೇವಜನರೇ, ನನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವವರು ಯಾರು? ಯೆಹೋವನು ನನಗೆ ಸಹಾಯ ಮಾಡಬೇಕಾದ್ರೆ, ಯೆಹೋವನು ನನ್ನನ್ನು ನೀತಿವಂತನೆಂದು ನಿರ್ಣಯಿಸಿರಬೇಕಾದ್ರೆ, ಯೆಹೋವನು ನನ್ನನ್ನು ಶುದ್ಧಿ ಮಾಡಿ ಶುದ್ಧದ ಮಾರ್ಗದಲ್ಲಿ ನಡೆಸಬೇಕಾದ್ರೆ, ಯೇಸು ಕ್ರಿಸ್ತನ ರಕ್ತದಲ್ಲಿ ನಾನು ತೊಳೆಯಲ್ಪಟ್ಟಿದ್ದಾಗಿದ್ದರೆ ನನ್ನನ್ನು ಅಪರಾಧಿ ಎಂದು ನಿರ್ಣಯಿಸೋದಕ್ಕೆ ಯಾರಿಂದ ಸಾಧ್ಯ? ಯಾರಿಂದ ಸಾಧ್ಯ? ಯಾರು ಅಪರಾಧಿ ಎಂಬುದಾಗಿ ಹೇಳೋದಕ್ಕೆ ಆಗ್ತದೆ ಪ್ರಿಯರೇ, ಈ ಮನುಷ್ಯರು ನಮ್ಮ ಮೇಲೆ ಎಷ್ಟೋ ಅಪವಾದನ್ನು ಹೊರಿಸ್ಬೋದು, ಎಷ್ಟೋ ನಿಂದನೆಗಳನ್ನ ತರಬಹುದು. ಆದರೆ ದೇವರು ಅದನ್ನೆಲ್ಲ ಅಳಿಸಿ ಬಿಡ್ತಾನೆ ಪ್ರಿಯರೇ. ಅದು ಯಾವುದೂ ನಿಲ್ಲೋದಿಲ್ಲ. ಯಾಕಂದರೆ ದೇವರು ಒಬ್ಬನೇ ನಮ್ಮನ್ನು ಅಪರಾಧಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ಮಾಡಲಿಕ್ಕೂ ಶಕ್ತನು. ಆತನು ಒಂದು ಸಲ ನಮ್ಮನ್ನು ಅಪರಾಧಿಗಳನ್ನಾಗಿ ಮಾಡಿದ್ರೆ ನಾವು ಅಪರಾಧಿಗಳಾಗಿ ಇರ್ತೀವಿ. ಆತನು ಒಂದು ಸಲ ನಮ್ಮನ್ನು ನಿರಪರಾಧಿಗಳೆಂಬುದಾಗಿ ಘೋಷಣೆ ಮಾಡಿಬಿಟ್ರೆ ಜೀವನ ಪರ್ಯಂತ ನಾವು ನಿರಪರಾಧಿಗಳಾಗಿರ್ತೀವಿ. ಅಪರಾಧಿಗಳಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದರಿಂದ ಪ್ರಿಯ ದೇವಜನರೇ, ಈಗೋ ಅವರೆಲ್ಲರೂ ವಸ್ತ್ರಂತೆ ಜೀರ್ಣವಾಗುವರು. ಅಂದರೆ ಯಾರೆಲ್ಲ ನಮ್ಮನ್ನು ಅಪರಾಧಿಗಳು ಎಂದಾಗಿ ಹೇಳಿಕೊಂಡು ನಮ್ಮ ಮೇಲೆ ಅಪವಾದ ಹೊರಿಸೋದಕ್ಕೆ ಕೆಲವು ಸಮಯದಲ್ಲಿ ಕಾರಣಗಳೇ ಇರೋದಿಲ್ಲ, ಅಂತ ಸಣ್ಣ ತಪ್ಪುಗಳನ್ನ ಎತ್ಕೊಂಡು ದೊಡ್ಡ ಅಪವಾದ ಏನೋ ಮಾಡಿಬಿಟ್ರೆ ಎಂಬುದಾಗಿ ದೊಡ್ಡ ಅಪವಾದನ ತಂದು ತಲೆ ಮೇಲೆ ಹಾಕಿ ನಮ್ಮನ್ನು ಕುಗ್ಗಿಸೋದಕ್ಕೆ ನೋಡ್ತಾರೆ ವೈರಿಗಳು. ಆದರೆ ನಾವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾಕಂದರೆ ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮನ್ನು ನಿರ್ಣಯಿಸಬೇಕು, ನೀನು ಅಪರಾಧಿ, ನೀನು ನಿರಪರಾಧಿ ಎಂದಾಗೆ. ಮನುಷ್ಯರು ಇವತ್ತು ಮುಖದಕ್ಷಿಣೆ ಮಾಡಿ ಅಪರಾಧಿನ ನಿರಪರಾಧಿಯಾಗಿ ಮಾಡ್ತಾರೆ, ನಿರಪರಾಧಿನ ಅಪರಾಧಿಯಾಗಿ ಮಾಡ್ತಾರೆ. ದುಡ್ಡಿದ್ರೆ ಸಾಕು, ದುಡ್ಡು ಯಾರು ಕೊಡ್ತಾರೋ ಅವನು ಎಷ್ಟೇ ಅಪವಾದ ಮಾಡಿದ್ರು ಅವನ್ನ ನಿರಪರಾಧಿಯಾಗಿ ಮಾಡಿಬಿಡ್ತಾನೆ. ಆದರೆ ದೇವರು ಹಾಗಿಲ್ಲ. ಪಕ್ಷಪಾತವಿಲ್ಲದೆ ಸರಿಯಾಗಿ ಯಾರೇ ಆದರೂ ಅವರಿಗೆ ಸರಿಯಾದ ತೀರ್ಪು ಕೊಡಲು ಆತನ ಶಕ್ತನಾಗಿದ್ದಾನೆ ಪ್ರಿಯರೇ. ನೋಡ್ರಿ, ದೇವರ ಮಕ್ಕಳನ್ನ ಅಪರಾಧಿಗಳೆಂದಾಗಿ ನಿಂದಿಸೋಕ್ಕೆ ಬರುವಂಥವ್ರು ಏನಾಗ್ತಾರೆ ಅಂದರೆ, ವಸ್ತ್ರದಂತೆ ಜೀರ್ಣವಾಗುವರು. ಅಂದರೆ ಯಾವ ರೀತಿಯಲ್ಲಿ ಬಟ್ಟೆ ಹಾಕ್ಕೊಳ್ತಾ ಅದು ಹಾಗೆ ಶೇಡಾಗಿ ಹಾಗೆ ಹಿಂಚಿಕೊಂಡು ಯಾವ ರೀತಿಯಲ್ಲಿ ಅದು ಹರ್ಕೊಂಡು ಹೋಗ್ತದೋ,
ಯಾವ ರೀತಿಲಿ ಬಟ್ಟೆ ನಾಶವಾಗ್ತದೋ ಅದೇ ರೀತಿಲಿ ದೇವರ ಮಕ್ಕಳನ್ನ ನಿಂದಿಸುವವರ ಜೀವಿತ ಕೂಡ ಹಾಗೇ ಅದು ನಾಶವಾಗ್ತದೆ ಎಂದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಇದರ ಅರ್ಥ ಪ್ರಿಯ ದೇವಜನರೇ ನೋಡ್ರಿ, ಅವರನ್ನು ನುಸಿಯು ತಿಂದು ಬಿಡುವುದು. ನುಸಿ ಎಂಬುದಾಗಿ ನೋಡಿದ್ರೆ ಸಣ್ಣ ಸಣ್ಣ ಹುಳಗಳವು, ಸಣ್ಣ ಸಣ್ಣ ಇರುವೆ ಥರ ಹುಳಗಳು. ಇನ್ನು ಕೆಲವರು ಹೇಳ್ತಾರೆ ಗೆದಲು ಎಂದಾಗಿ ಹೇಳ್ತಾರೆ. ಕೆಲವು ಭಾಷೆಗಳಲ್ಲಿ, ನಮ್ಮ ಬೆಂಗಳೂರು ಭಾಷೆಯಲ್ಲಿ ಗೆದಲು ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆಯಲ್ಲಿ ಸತ್ಯವೇದದಲ್ಲಿ ಕೂಡ ನುಸಿ ಎಂದಾಗಿ ಹೇಳ್ತಾರೆ. ನುಸಿ ತಿಂದು ಬಿಡ್ತಂತೆ ಅವ್ರನ್ನ. ಎಂಥ ಒಂದು ದಂಡನೆ! ದೇವರ ಮಕ್ಕಳಿಗೆ, ನಿಜವಾದ ದೇವರ ಮಕ್ಕಳಿಗೆ ಶಿಕ್ಷೆ ಕೊಡಬೇಕು, ಅಪವಾದಿಗಳಾಗಿ ಮಾಡಬೇಕು ಎಂದಾಗಿ ಬರುವ ಒಬ್ರಿಗೂ ದೇವರು ಸುಮ್ಮನೆ ಬಿಡೋದಿಲ್ಲ. ಅದರಿಂದ ಪ್ರಿಯರೇ, ದೇವರು ನಮಗೆ ಸಹಾಯಕನಾಗಿದ್ದಾನೆ. ದೇವರು ನಮಗನ್ನ ಅಪರಾಧಿಗಳೆಂದಾಗಿ ನಿರ್ಣಯಿಸಿದರೆ ನಾವು ಅಪರಾಧಿಗಳಾಗಿ ಉಳಿದು ಬಿಡ್ತೀವಿ. ಆದರೆ ದೇವರು ನಮ್ಮನ್ನು ನಿರಪರಾಧಿಗಳೆಂದಾಗಿ ಒಂದು ಸಲ ನಿರ್ಣಯಿಸಿಬಿಟ್ರೆ ನಮ್ಮ ಜೀವ ಪಾವನವಾಗ್ತದೆ, ನಮ್ಮ ಜೀವ ಪರಲೋಕ ರಾಜ್ಯಕ್ಕೆ ಸೇರ್ತದೆ. ಪ್ರಿಯ ದೇವಜನರೇ, ಭಯ ಪಡಬೇಡ್ರಿ. ಈ ಲೋಕದಲ್ಲಿ ಯಾರೇ ಏನೇ ಅಂದರೂ ಚಿಂತೆ ಮಾಡಬೇಡ್ರಿ. ದೇವರಿಗೆ ಒಪ್ಪಿಸ್ಬಿಟ್ಟು ಅವ್ರಿಗೋಗಿ ಪ್ರಾರ್ಥನೆ ಮಾಡಿರಿ. ದೇವರು ಖಂಡಿತವೂ ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ನಡೆಸ್ತಾನೆ, ಉತ್ತಮವಾದ ರೀತಿಯಲ್ಲಿ ನಡೆಸಲಿಕ್ಕೆ ಶಕ್ತನಿದ್ದಾನೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಹಾಯ ಮಾಡುವ ದೇವರಿಗೆ ಸಹಾಯದ ಹಸ್ತವನ್ನು ಚಾಚು ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಮ ಪವಿತ್ರನಂತೆ ಸ್ವಾಮಿ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ನೀವು ನಮಗೆ ಸಹಾಯ ಮಾಡಿದರೆ ಕರ್ತನೆ, ಅದನ್ನು ತಡೆಯಲಿಕ್ಕೂ ಯಾರಿಂದಲೂ ಸಾಧ್ಯವಿಲ್ಲ. ಕರ್ತನೆ, ನೀವು ನಮ್ಮನ್ನು ನಿರಪರಾಧಿ ಎಂಬುದಾಗಿ ನಿರ್ಣಯಿಸಿದರೆ ಕರ್ತನೆ, ನಮ್ಮನ್ನು ಯಾರು ಅಪರಾಧಿ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಕರ್ತನೆ ರಕ್ಷಕ, ನಮ್ಮನ್ನು ಹಾಗೂ ಕರ್ತನೆ ಅಪರಾಧಿಗಳೆಂದಾಗಿ ಹೇಳೋದಾದರೆ ಸ್ವಾಮಿ, ಅವರು ನುಸಿ ತಿಂದು ಬಿಡ್ತದೆ ಎಂದು ನಿಮ್ಮ ವಾಕ್ಯ ಹೇಳ್ತದೆ ಸ್ವಾಮಿ. ಕರ್ತನೆ, ನಿಮ್ಮ ಮಕ್ಕಳನ್ನು ಧೈರ್ಯಪಡಿಸಿ, ಆಧರಿಸ್ರಿ, ಅವ್ರ ಜೊತೆಯಲ್ಲಿ ಮಾತನಾಡ್ರಿ, ನೀವು ಮಹಿಮೆ ಹೊಂದ್ರಿ ಎಂದಾಗಿ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ತೀನಿ, ಜೀವವುಳ್ಳ ತಂದೆ. ಆಮೇನ್, ಆಮೇನ್. ಪ್ರೇಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಿಯರೇ, ಈ ವಾಕ್ಯಗಳನ್ನ ಇನ್ನೂ ಹೆಚ್ಚಾಗಿ ಧ್ಯಾನ ಮಾಡಿರಿ, ಓದ್ರಿ, ಪ್ರಾರ್ಥನೆ ಮಾಡಿರಿ. ದೇವರು ಖಂಡಿತವೂ ಈ ದಿನ ಎಲ್ಲ ವಿಷಯಗಳಲ್ಲಿ ನಿಮಗೆ ಸಹಾಯ ಮಾಡಿ ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ಶಕ್ತನಿದ್ದಾನೆ. ಆಮೇನ್.